ಸ್ವಾಮಿ, ಇದು ಧರ್ಮಸ್ಥಳ ಅನ್ನೋದು ಇವತ್ತು ನಿನ್ನೆನ ಒಂದು ವಿಚಾರ ಅಲ್ಲ. ನಾವು ಸಣ್ಣ ಮಕ್ಕಳಿಂದನೂ ಧರ್ಮಸ್ಥಳ ಧರ್ಮವಾಗೇ ನಡೆದಿರೋದು. ಯಾವತ್ತು ಈ ಕ್ಷೇತ್ರಕ್ಕೆ ಅಪಚ್ಯುತಿ ತರೋರಿಗೆ ಎಲ್ಲರಿಗೂ ಭಗವಂತ ಶಿಕ್ಷೆ ಕೊಟ್ಟೇ ಕೊಡ್ತಾನೆ. ಈಗ ಒಂದೊಂದಾಗಿ ಹೊರಬರ್ತಾ ಇದೆ. ಇಲ್ಲ ಅಂತಿದ್ರೆ ಇಲ್ಲಿ ಈ ಕ್ಷೇತ್ರಕ್ಕೆ ಇವತ್ತಿಂದಲ್ಲ, ನೂರಾರು ವರ್ಷಗಳ ಇತಿಹಾಸ ಇದೆ. ಅಂಥ ಇತಿಹಾಸ ಕೆಡಿಸೋರಿಗೆ ಭಗವಂತ ಶಿಕ್ಷೆ ಕೊಟ್ಟೇ ಕೊಡ್ತಾನೆ. ಈ ಕ್ಷೇತ್ರ ಸಮೃದ್ಧಿ ಆಗುತ್ತೆ ಮತ್ತು ಇನ್ನು ಮುಂದಿನ ದಿನಗಳಲ್ಲಿ ಹೆಚ್ಚಿನದಂಥ ಭಕ್ತಾದಿಗಳು ಬಂದು ಅನುಕೂಲ ಮಾಡ್ಕೊಂಡು ಹೋಗ್ತಾರೆ. ಭಕ್ತಾದಿಗಳ ಸಂಖ್ಯೆ ತುಂಬಾ ಕಡಿಮೆ ಆಗೋಗಿದೆ ಅಂತ ನಿಮ್ಗೆ ಏನು ಅನಿಸುತ್ತೆ ಸರ್? ಕಮ್ಮಿ ಆಗಿದೆ ಅನ್ಸುತ್ತಾ? ಖಂಡಿತ ನಮ್ಗೇನು ಆ ಭಾವನೆ ಏನು ಬಂದಿಲ್ಲ. ಯಾಕೆಂದ್ರೆ ಇನ್ನೂ ಜಾಸ್ತಿ ಆಗುತ್ತೆ, ಮುಂಬರೋ ದಿನಗಳಲ್ಲಿ ತುಂಬಾ ಜಾಸ್ತಿ ಆಗಿದೆ, ಆಗುತ್ತೆ. ಕಮ್ಮಿ ಆಗಿದೆ, ಆ ತರ ಏನು ಕಮ್ಮಿ ಆಗಿದೆ. ಈ ಭಕ್ತಾದಿಗಳ ಸಂಖ್ಯೆ ಕಮ್ಮಿ ಆಗಿದೆ ಅಂತ ಹೇಳಿದ್ರೆ ಖಂಡಿತ ಆಗಲಿಲ್ಲ. ಹಬ್ಬ ಇರೋದ್ರಿಂದ ಬರಲಿಲ್ಲ. ಇಲ್ಲಿ ಬೇರೆ ರ್ಯಾಲಿಗಳು ಮಾಡ್ತಾ ಇರೋದ್ರಿಂದ ರೂಮು ಬೇರೆಯವರು ಕೊಡೋದು ಭಾಳ ಕಷ್ಟ ಆಗ್ತಾ ಇದೆ ಅವ್ರಿಗೆ. ಅದರಿಂದ ರೂಮು ಇಲ್ಲದೇ ಇರೋದ್ರಿಂದ ಭಕ್ತಾದಿಗಳು ಬರ್ತಾರೆ ಹೊರತು ದೇವಸ್ಥಾನಕ್ಕೆ ಭಕ್ತಾದಿಗಳು ಹಬ್ಬ ಮುಗಿದ ತಕ್ಷಣ ಖಂಡಿತ ಬರ್ತಾರೆ. ಇವಾಗ ಬೇರೆಯವ್ರು ಬಂದಿರೋದ್ರಿಂದ ಏನು ಅವ್ರಿಗೆ ಸಮಸ್ಯೆ ಆಗಬಾರ್ದು ಅಂತ ಬರಲಿಲ್ಲ ಅಷ್ಟೇ. ಒಂದೊಂದು ಮಾತಾಡಲಿಲ್ಲ, ಬಾಯಿಗೆ ಮಾತಾಡ್ತಾರೆ. ಎಲ್ರಿಗೂ ಕೂಡ ಇವಾಗ ಈಗ ಶಿಕ್ಷೆ ಆಗುವಂತ ಸಮಯ ಬಂದಿದೆ. ಖಂಡಿತವಾಗ್ಲೂ ಈಗ ನೋಡಿದ್ದೀರಲ್ಲ ನೀವು, ಇವಾಗ ನಿನ್ನೆಯಿಂದಾನೇ ಶುರುವಾಗಿದೆ ಅವ್ರಿಗೆ, ಒಬ್ಬೊಬ್ರಿಗೇನೆ ಶುರುವಾಗಿದೆ. ಒಂದೊಂದು ನಿಧಾನಕ್ಕೆ ಅವರೆಷ್ಟು 4 ಜನದಲ್ಲಿ ಎಷ್ಟು ಇದು ಅಷ್ಟು ಜನ ತೊಂದರೆ ಕೊಟ್ಟಿದ್ರು, ಅದನ್ನು ಅವ್ರು ಅನುಭವಿಸ್ತಾರೆ. ಖಂಡಿತ ನೀವೇ ನೋಡ್ತೀರಿ ಅದನ್ನು. ನೀವು ಈ ನಾಳೆಯಿಂದ ಎಲ್ಲ ಮಾಧ್ಯಮದವರು ಬೇರೆ ರೀತಿ ಪ್ರಚಾರ ಮಾಡೋಕ್ಕೆ ಖಂಡಿತ ಬರುತ್ತೆ ಅದು.